ನಮಸ್ತೆ, ಶುಭೋದಯ ಗೆಳೆಯರೆ. ಈ ಸರಿ ಮಳೆ ಕಡಿಮೆ ಆದರೂ ಹುಲ್ಲಿಗೇನು ಕೊರತೆ ಇಲ್ಲ ನೋಡಿ. ಪಟೆ ಬೆಳೆದಿದೆ. ಹಿಂಗೆ ಮೊನ್ನೆಯಿಂದ ಸ್ವಲ್ಪ ಮಳೆ ಹೆಚ್ಚಿಗೆ ಆಗಿರೋದ್ರಿಂದ ಈ ನಮೂನೆ ಬೆಳೆದಿದೆ. ಯಾವುದು ಬೆಳಿಬೇಕು ಅದು ಬೆಳೆದಿಲ್ಲ, ಯಾವುದು ಬೆಳಿಬಾರ್ದು ಅದು ಈ ಪಟ್ಟಿ ಬೆಳೆದಿದೆ. ಇದನ್ನು ಇವತ್ತು ಬ್ರಷ್ ಕಟ್ರಿಂದ ಹೊಡಿಬೇಕು. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಹೊಡೆಯೋಣ ಅಂತಂದೇಳಿ ಬಂದಿದ್ದೀವಿ. ನಿನ್ನೆ ನೋಡಿ ಹುಲ್ಲು ನೋಡಿ ರಾತ್ರಿ ಕೂಡ ನಿದ್ದೆ ಬರಲ್ಲ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಓಡಿ ಬಂದೆ ನೋಡಿ. ಫಸ್ಟಿಗೆಲ್ಲ ರೌಂಡ್ ಅಪ್ಪು ಅದು ಅಂತ ಹೊಡಿತಿದ್ವಿ. ಯಾಕೋ ಅಡಿಕೆ ಗಿಡ ಸರಿ ಬರ್ತಿದ್ದಿಲ್ಲ, ಹಂಗಾಗಿ ಸರಿ ರೀತಿ ಬೆಳವಣಿಗೆ ಆಗ್ತಿದ್ದಿಲ್ಲ. ಅದಕ್ಕೋಸ್ಕರ ಈಗ ಬ್ರಷ್ ಕಟ್ರ್ ತಗೊಂಬಂದು ಇದನ್ನು ಹೊಡಿತಿದ್ದೀವಿ. ಸದ್ಯ ಸಾಲಲ್ಲಿ ಮಾತ್ರ ಹೊಡಿತೀವಿ. ಅಡಿಕೆ ಸಾಲಲ್ಲಿ ಬೀದಿಯಲ್ಲಿರೋದು ಟ್ಯಾಕ್ಟ್ರ್ ಮುಖಾಂತರ ಚೈನ್ ಇದೆ, ಅದನ್ನು ಹೊಡೆಯೋಣ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇದು 5 ಎಕರೆ ತೋಟ, ಇದನ್ನು ಹೊಡೆಯೋಕ್ಕೆ ಬೇಕು, ಒಂದು 4-5 ದಿವಸ ಅಂತೂ ಬೇಕು. ಹಾಗಾಗಿ ಒಂದೇ ಬ್ರಷ್ ಕಟ್ಟಿರೋದ್ರಿಂದ ನಮ್ಮ ಕಡೆ ಬ್ರಷ್ ಕಟ್ರ್ ಯೂಸ್ ಮಾಡೋದೇ ತುಂಬ ಅಪರೂಪ. ಹಾಗಾಗಿ ಚೈನ್ ಹೊಡಿಸ್ತಾರೆ. ಮತ್ತು ಈ ಮಲ್ಚಿಂಗ್ ಮಿಷನ್ಗಳು ಬಂದಾವೆ. ನಮ್ಮದೇ ಟ್ಯಾಕ್ಟ್ರ್ ಇದೆ, ಆದರೆ ಈಗ ಸಿಕ್ಕಾಪಟ್ಟೆ ಎಸಿರೋದ್ರಿಂದ ಹೊಡೆಯೋದು ಸರಿಯಲ್ಲ ಅಂತಂದು ಹೇಳಿ ನಾವೀಗ ಸದ್ಯ ಬ್ರಷ್ ಕಟ್ರ್ ಯೂಸ್ ಮಾಡೋಣ. ಸದ್ಯ ಸಾಲಲ್ಲಿ ಹೊಡ್ಕೊಂಡು ಬೀದಿಯಲ್ಲಿ ಬಿಟ್ಕೊಂಡು ಆಮೇಲೆ ಬರುವಾದ್ಮೇಲೆ ಬೀದಿಯಲ್ಲಿ ಟ್ಯಾಕ್ಟ್ರ್ ತಗೊಂಡು ಒಂದು ದಿವಸ ಬರ್ರ ಅನ್ಸೋದೆ. ಹಾಗಾಗಿ ಸ್ಟಾರ್ಟ್ ಮಾಡೋಣ ಗೆಳೆಯರೆ. ಬಾಯ್.